Namaskara. In the last video, we had discussed classification of colloids based on physical states of dP and dm, dispersed phase and dispersion medium. Dispersed phase and dispersion medium the physical states ಮೇಲೆ 8 type of colloids ಇದ್ವು. ಅದರ ಎಕ್ಸಾಂಪಲ್ಸ್ ಇವನ್ನೆಲ್ಲ ಡಿಸ್ಕಸ್ ಮಾಡಿವಿ. ಇವತ್ತು ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡಿರ್ತೀವಿ. and this classification is based on how dp and dm interact. dp ಮತ್ತು dm ನಡು ಏನು ರಿಲೇಷನ್ ಐತಿ, ಯಾವ ಟೈಪ್ ಆಫ್ ರಿಲೇಷನ್ ಐತಿ ಅನ್ನೋದ್ರ ಮೇಲೆ ಈ ಕ್ಲಾಸಿಫಿಕೇಶನ್. ಡಿಸ್ಪರ್ಸ್ಡ್ ಫೇಸ್, ಡಿಸ್ಪರ್ಷನ್ ಮೀಡಿಯಂ, ಒಂದು ಕೊಲಾಯ್ಡ್ ಒಳಗೆ dp ಇರುತ್ತೆ, dm ಇರುತ್ತೆ, ಡಿಸ್ಪರ್ಸ್ಡ್ ಫೇಸ್ ಇರುತ್ತೆ, ಡಿಸ್ಪರ್ಷನ್ ಮೀಡಿಯಂ ಇರುತ್ತೆ. ಅವು ಹೆಂಗೆ ಇಂಟರಾಕ್ಟ್ ಆಗ್ತಾವು, ವಾಟ್ ಈಸ್ ಅ ರಿಲೇಷನ್, ಹೌ ಡು ದೇ ಇಂಟರಾಕ್ಟ್ ಅನ್ನೋದ್ರ ಮೇಲೆ ಈ ಕ್ಲಾಸಿಫಿಕೇಶನ್. ಆ್ಯಂಡ್ ಲಾಸ್ಟ್ ಕ್ಲಾಸಿಫಿಕೇಶನ್ ಒಳಗೆ ಎರಡನೇದು, ಇನ್ ವಿಚ್ ಸಾಲಿಡ್ ವಾಸ್ dp and liquid was dm. ಲಾಸ್ಟ್ ವಿಡಿಯೋ ಒಳಗೆ ಏನು ನಾವು ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡಿವಿ, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ಸ್ ಆಫ್ dp and dm ಡಿಸ್ಕಸ್ ಮಾಡಿವಿ. ಅದರೊಳಗೆ ಎರಡನೇದು ವೇರ್ dp ಇಸ್ ಸಾಲಿಡ್ ಆ್ಯಂಡ್ dm ಇಸ್ ಲಿಕ್ವಿಡ್, ಸಾಲ್ ಅಂತ ಕರಿತೀವಿ ನಾವು. ಇದ್ರದ್ದು ತಗೊಂಡು ಸ್ಪೆಸಿಫಿಕಲಿ ಈ ಸಾಲ್ ಅನ್ನೋದನ್ನ ಕನ್ಸಿಡರ್ ಮಾಡಿ, ಅವು ಎಂಟ್ರಾಗ ಇದನ್ನ ಕನ್ಸಿಡರ್ ಮಾಡಿ ಈ ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡೋರದೀವಿ. ಈ ಮುಂದೆ ಕ್ಲಾಸಿಫಿಕೇಶನ್ ಡಿಸ್ಕಸ್ ಮಾಡೋರದೀವಿ, ಅದನ್ನ ಡಿಸ್ಕಸ್ ಮಾಡೋ ಮುಂದೆ ವಿ ಹ್ಯಾವ್ ಕನ್ಸಿಡರ್ಡ್ ಸೆಕೆಂಡ್ ಟೈಪ್ ಆಫ್ ಕೊಲೈಡ್ ಇನ್ ದ ಪ್ರೀವಿಯಸ್ ಕ್ಲಾಸಿಫಿಕೇಶನ್. ಆ್ಯಕ್ಚುಲಿ ಸಾಲ್ ಅನ್ನೋ ಹೆಸರು ಹೆಂಗೆ ಬಂತು ಅಂದ್ರೆ ಸಾಲಿಡ್ನಾಗಿಂದು ಸೊ, ಲಿಕ್ವಿಡ್ನಾಗಿಂದು ತಗೊಂಡು ಸಾಲ್. ಓಕೆ, ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಾಲ್. ಉಳ್ಕಿದ ಏಳದ ಬಗ್ಗೆ ನಾವು ಅಷ್ಟಲ್ಲಿ ಕಟ್ಸೋಳಕತ್ತಿಲ್ಲ. ಇದನ್ನ ತಗೊಂಡು ಇದ್ರಾಗ ಮತ್ತೆ ಕ್ಲಾಸಿಫೈ ಮಾಡ್ತೀವಿ. ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಅಂದ್ರೆ ಈ dp ಮತ್ತು dm ಹೆಂಗೆ ಇಂಟರಾಕ್ಟ್ ಆಗ್ತಾವೆ, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದೋಸ್ ಟು ಅನ್ನೋದ್ರ ಮೇಲೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಮಾಡಕ್ ಹೊಂಟಿವಿ. ಓಕೆ, based on how dp and dm interact, based on how they interact, we have two type of colloids ಅಥವಾ two type of salts. Two type of salts ಅಂತ ಯಾರು ಅನ್ನಕತ್ತೀನಿ ಅಂದ್ರೆ, ಈಗ ಹೇಳಿದೆ ಅದ್ರಾಗಿಂದ ಯಾವ್ದು ಕನ್ಸಿಡರ್ ಮಾಡಿವಿ ಅಂತ ಹೇಳಿ ಅದನ್ನು ಹೇಳಿದೆ ನಾನು. ಎರಡನೇದು ಅದಕ್ಕೆ ಸಾಲ್ ಅಂತೀವಿ. ಟೂ ಟೈಪ್ ಆಫ್ ಸಾಲ್ಟ್ಸ್ ಯಾವ್ಯಾವು ಅಂದ್ರೆ ಲಿಯೋಫಿಲಿಕ್ ಕೊಲೈಡ್ಸ್ ಅಥವಾ ಲಿಯೋಫಿಲಿಕ್ ಸಾಲ್ಟ್ಸ್, ಇನ್ನೊಂದು ಲಿಯೋಫೋಬಿಕ್ ಸಾಲ್ಟ್ಸ್ ಅಥವಾ ಲಿಯೋಫೋಬಿಕ್ ಕೊಲೈಡ್ಸ್. ಲಿಯೋಫಿಲಿಕ್ ಸಾಲ್ಟ್ಸ್ ಆರ್ ಲಿಯೋಫಿಲಿಕ್ ಕೊಲೈಡ್ಸ್, ಇನ್ನೊಂದು ಲಿಯೋಫೋಬಿಕ್ ಸಾಲ್ಟ್ಸ್ ಅಥವಾ ಲಿಯೋಫೋಬಿಕ್ ಕೊಲೈಡ್ಸ್. ಓಕೆ, ಹಿಂಗಂದ್ರೆ ಏನು? ಫಸ್ಟ್ ಇದು ಲಿಯೋ ಅಂದ್ರೆ ಲಿಯೋ ಅಂದ್ರ ಲಿಕ್ವಿಡ್, ಫಿಲಿಕ್ ಅಂದ್ರೆ ಲವಿಂಗ್. ಲಿಯೋ ಅಂದ್ರೆ ಲಿಕ್ವಿಡ್, ಫಿಲಿಕ್ ಅಂದ್ರೆ ಲವಿಂಗ್. ಲಿಯೋ ಅಂದ್ರೆ ಆಬ್ವಿಯಸ್ಲಿ ಲಿಕ್ವಿಡ್, ಆ ಕಡೆ ಲಿಕ್ವಿಡ್ ಬರ್ತೀನಿ ಅಂದ್ರೆ ಇದನ್ನು ಲಿಕ್ವಿಡ್ ಇರ್ತದೆ. ಫೋಬಿಕ್ ಅಂದ್ರೆ ಹೇಟಿಂಗ್. ಆಕ್ಚುಲಿ ಫೋಬಿಯಾ ಅಂದ್ರೆ ಫಿಯರ್. ಸಮಥಿಂಗ್ ವಿಚ್ ಯು ಫಿಯರ್ ಆಫ್, ಯು ಹೇಟ್ ದ್ಯಾಟ್ ಅಲ್ಲ. ಸೊ ಫಿಯರ್ ಆ್ಯಂಡ್ ಹೇಟ್ ಅನ್ನೋ ವರ್ಡ್ಸ್ ಅನ್ನು ಒಂದ ಕಂಟೆಕ್ಸ್ಟ್ನ ಯೂಸ್ ಮಾಡಬಹುದು. ಯು ಹೇಟ್ ಸಮಥಿಂಗ್ ವಿಚ್ ಯು ಫಿಯರ್. ಏನೋ ಕಂಡ್ರೆ ಹೆದರಿಕೆ ಆಗುತ್ತೆ ಅಂದ್ರೆ ಯು ಡೋಂಟ್ ಲವ್ ಇಟ್, ಯು ಹೇಟ್ ಇಟ್ ಅಲ್ಲ. ದೇ ಆರ್ ನಾಟ್ ಎಕ್ಸಾಕ್ಟ್ಲಿ ಸೇಮ್. ಹೇಟ್ ಫಿಯರ್ ಆರ್ ನಾಟ್ ಎಕ್ಸಾಕ್ಟ್ಲಿ ಸೇಮ್, ಬಟ್ ದೇ ಆರ್ ಇಂಟರ್ ರಿಲೇಟೆಡ್. ಸೊ ಲಿಯೋಫಿಲಿಕ್ ಸಾಲ್ಟ್ಸ್ ಅಂದ್ರೆ ಲಿಕ್ವಿಡ್ ಲವಿಂಗ್ ಸಾಲ್ಟ್ಸ್, ಲಿಯೋಫೋಬಿಕ್ ಸಾಲ್ಟ್ಸ್ ಅಂದ್ರೆ ಲಿಕ್ವಿಡ್ ಹೇಟಿಂಗ್ ಸಾಲ್ಟ್ಸ್. ಏನು ಲಿಕ್ವಿಡ್ ಲವಿಂಗ್, ಲಿಕ್ವಿಡ್ ಹೇಟಿಂಗ್ ಅಂದ್ರೆ ಏನು? ಲಿಕ್ವಿಡ್ ಅಂದ್ರೆ ಏನಿದೆ, dm ಇದು ಡಿಸ್ಪರ್ಷನ್ ಮೀಡಿಯಂ. ಸಾಲ್ ಒಳಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸಾಲಿಡ್ ಈಸ್ dp, dispersed phase, and liquid is dispersion medium. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಡಿಸ್ಪರ್ಷನ್ ಮೀಡಿಯಂ ಅನ್ನು ಲವ್ ಮಾಡ್ತಿದ್ರೆ ಅದು ಲಿಯೋಫಿಲಿಕ್ ಸಾಲ್, ಡಿಸ್ಪರ್ಷನ್ ಮೀಡಿಯಂ ಅನ್ನು ಅದು ಹೇಟ್ ಮಾಡ್ತಿದ್ರೆ ಅದು ಲಿಯೋಫೋಬಿಕ್ ಸಾಲ್. ಈಗ ಕರೆಕ್ಟ್ ಡೆಫಿನೇಷನ್ ಹೇಳಿ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ. ವಾಟ್ ಇಸ್ ಲಿಯೋಫಿಲಿಕ್ ಅಂಡ್ ವಾಟ್ ಇಸ್ ಲಿಯೋಫೋಬಿಕ್. ಇಫ್ ಇನ್ ಅ ಸಾಲ್ ಅಥವಾ ಇಫ್ ಇನ್ ಅ ಕೊಲೈಡ್, ಸಾಲ್ ಇಸ್ ಅ ಟೈಪ್ ಆಫ್ ಕೊಲೈಡ್ ಅಲ್ಲ. ಇಫ್ ಇನ್ ಅ ಸಾಲ್
if there is great affinity between dispersed phase and dispersion medium, if there is great affinity between dp and dm, if there is great affinity between dispersed phase and dispersion medium, then it is Liophilic solve. If there is no affinity between dispersed phase and dispersion medium, then it is Liophobic solve. dp ಮತ್ತು dm ನೋಡು ಮಸ್ತ್ ಅಫಿನಿಟಿ, ಗ್ರೇಟ್ ಅಫಿನಿಟಿ ಇದ್ರೆ ಅದು ಲಿಯೋಫಿಲಿಕ್ ಸಾಲ್ವ್, ಒಟ್ಟ ಅಫಿನಿಟಿ ಇಲ್ಲ ಅಂದ್ರೆ ಅದು ಲಿಯೋಫೋಬಿಕ್ ಸಾಲ್ವ್. ಈ ನೆಕ್ಸ್ಟ್ ಕ್ವಶನ್ ಏನು ಬರ್ತೈತಿ, ಅಫಿನಿಟಿ ಅಂದ್ರೆ ಏನು? ಬಹಳ ಸರಳ ಹೇಳೋದಾದ್ರೆ ಡಿ ಪಿ ಮತ್ತು ಡಿ ಎಮ್ ನೋಡು ಮಸ್ತ್ ರಿಲೇಷನ್ ಇತ್ತಂದ್ರೆ, ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತಿದ್ವು ಅಂದ್ರೆ ಅದು ಲಿಯೋಫಿಲಿಕ್. ಅಫಿನಿಟಿ ಅಂದ್ರೆ ಅದ ಬಾಂಡ್ ಈಸ್ ಗ್ರೇಟ್ ಬಿಟ್ವೀನ್ ಡಿ ಪಿ ಅಂಡ್ ಡಿ ಎಮ್. ಡಿ ಪಿ ಮತ್ತು ಡಿ ಎಮ್ ಯಾವಾಗಲೂ ಜಗಳಾಡ್ಕೊಂತ ಇದ್ವು ಅಂದ್ರೆ ಅದು ದೇರ್ ಇಸ್ ನೋ ಅಫಿನಿಟಿ, ಲಿಯೋಫೋಬಿಕ್. ಡಿ ಪಿ ಮತ್ತು ಡಿ ಎಮ್ ಹೊಂದ್ಕೊಂಡಿರ್ತಾವು, ಒಂದ್ರದ್ದು ಕಷ್ಟ ಇನ್ನೊಂದು ಅರ್ಥ ಮಾಡ್ಕೊಂಡು ಸಂಭಾಳಿಸ್ಕೊಂಡು ಹೋಗ್ತಾವು ಅಂದ್ರೆ ಅದು ಲಿಯೋಫಿಲಿಕ್. What I mean by telling there is great affinity between DP and DM, DP ಮತ್ತು DM love each other. Very simple ಆಗಿ ಹೇಳೋದಾದ್ರೆ DP and DM they hate each other. They don't want to be together, but they are put together. Here they want to be together and they are put together. It's the best scenario. Two people want to stay together and the society is also forcing them to stay together. Great possibility. Here it is completely opposite. They don't want to stay together, but arranged marriage. Forcefully ಮಾಡ್ತಿರ್ತಾರೆ. So I'll repeat the definition. If there is great affinity between dispersed phase and dispersion medium, then it is Liophilic solve. If there is no affinity between dispersed phase and dispersion medium, then it is Liophobic solve. Okay. ಈ ಇಂಟ್ರಡಕ್ಷನ್ ಮಾತ್ರ ಡೆಫಿನೇಷನ್ಸ್ ಡಿಸ್ಕಸ್ ಮಾಡಿದ್ವಿ, ನಿಮ್ಮ ಲೆವೆಲ್ಗೆ ಅರ್ಥ ಆಯ್ತು. ಈಗ ನಾವು ಏನು ಮಾಡಬೇಕು ಅಂದ್ರೆ ಒಂದೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ಬಿಟ್ಟು ಇದ್ರದ್ದು, ಆಮೇಲೆ ಇದ್ರದ್ದು ಇನ್ನೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್, ಇದ್ರದ್ದು ಒಂದು 3-4 ಕ್ಯಾರೆಕ್ಟರಿಸ್ಟಿಕ್ಸ್ ಅದಾವೆ, ಇದ್ರದ್ದು 3-4 ಕ್ಯಾರೆಕ್ಟರಿಸ್ಟಿಕ್ಸ್ ಅದಾವೆ, ಅವ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾ ಎಕ್ಸಾಂಪಲ್ ತೊಗೊಂಡು ಬಿಫೋರ್ ಟೇಕಿಂಗ್ ದ ಎಕ್ಸಾಂಪಲ್, ಇಫ್ ಇಟ್ ಇಸ್ ರೆಕಾರ್ಡಿಂಗ್ ಐ ವಿಲ್ ವೆರಿಫೈ. ಓಕೆ, ಸೊ ಇಷ್ಟು ಪಾರ್ಟ್ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡಿನಿ. ಈ ಪಾರ್ಟಲ್ಲಿ ನೀವು ಪಾಸ್ ಮಾಡಿ ಬರ್ಕೋರಿ. ಐ ಹೋಪ್ ಯು ಆರ್ ಮೇಂಟೈನಿಂಗ್ ನೋಟ್ಸ್. ನಾನು ಏನು ಎಕ್ಸ್ಪ್ಲೇನ್ ಮಾಡತ್ತೀನಿ, ಏನು ಬರ್ಕೊಳತ್ತೀನಿ ಅಂತ ಅನ್ಕೊಂಡು. ಅಫಿನಿಟಿ ಡಿ ಪಿ ಮತ್ತು ಡಿ ಎಮ್ ನೋಡೋ ಅಫಿನಿಟಿ ಇದ್ರೆ ಲಿಯೋಫಿಲಿಕ್, ಇಲ್ಲ ಅಂದ್ರೆ ಲಿಯೋಫೋಬಿಕ್. ಓಕೆ, ಲಿಯೋಫಿಲಿಕ್ ಸಾಲ್ವ್ಗೆ ನಾನು ಸ್ಟಾರ್ಚ್ ಸೊಲ್ಯೂಷನ್ ಅಂತ ಎಕ್ಸಾಂಪಲ್ ತೊಗೊಂಡು. Starch solution is an example for Liophilic solve. Liophobic ಗೆ ಆಮೇಲೆ ಬರೋಣ. Starch solution ಅಂದ್ರೆ ಏನ್ರಿ? Starch in water. Starch is DP, water is DM. So it's starch salt. ಇದು DM, water is DM. ಇದರೊಳಗೆ ನಾನು ಸ್ಟಾರ್ಚ್ ಹಾಕ್ತೀನಿ. So starch is DP, water is DM. ಇಂಥ ಸ್ಟಾರ್ಚ್ ಸೊಲ್ಯೂಷನ್ ಮಾಡಿದ್ರೆ ಅದು ಲಿಯೋಫಿಲಿಕ್. ಅದು ಯಾಕೆ ಲಿಯೋಫಿಲಿಕ್ ಅಂದ್ರೆ because there is great affinity between starch and water. Between DP and DM there is great affinity. How do you tell that there is great affinity ಅಂತ ಹೇಳಿದ್ರೆ, ಸ್ಟಾರ್ಚ್ ನಾ ಮೊನ್ನೆ ಹೇಳಿದ್ದೆ, ಬಹಳಷ್ಟು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಕಂಬೈನ್ ಆದ್ರೆ ಸ್ಟಾರ್ಚ್ ಆಗುತ್ತೆ. ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಅಂದ್ರೆ C6H12O6. ನಮ್ಮ ಮನೆ H2O ತೆಗೆದು ಬರೆದಿದೆ ಬಿಕಾಸ್ ಬಹಳಷ್ಟು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಲಿಂಕ್ ಆಗ್ತಾವೆ. ಸೊ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಒಳಗೆ ಬಹಳಷ್ಟು OH ಬಾಂಡ್ ಅದಾವೆ. ಗ್ಲೂಕೋಸ್ ಫಾರ್ಮುಲಾ ನೋಡ್ರಿ ನೀವು, C6H12O6. ಇದು ಸ್ಟ್ರಕ್ಚರ್ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ ಬಯೋಮಾಲಿಕ್ಯೂಲ್ಸ್ ಅನ್ನೋ ಚಾಪ್ಟರ್ ಒಳಗೆ. ಇಲ್ಲಿ OH ಬಾಂಡ್ಸ್ ಭಾಳ ಅದಾವೆ, ಕಾಣ್ತಾವೆ. OH ಬಾಂಡ್ಸ್ ಭಾಳ ಅದಾವೆ. ಈಗ ನೀರು ಇದು DP ಆಗ್ತಿದೆ. ಈಗ DM ಬರೋಣ. DM ಈಸ್ ವಾಟರ್. ಈಗ ವಾಟರ್ನಾಗ ಆಕ್ಸಿಜನ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಇದೆ ಬಿಕಾಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್. ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಟುವರ್ಡ್ಸ್ ಆಕ್ಸಿಜನ್. ಸೊ ಆಕ್ಸಿಜನ್ ಪಾರ್ಷಿಯಲ್ ನೆಗೆಟಿವ್, ಹೈಡ್ರೋಜನ್ ಪಾರ್ಷಿಯಲ್ ಪಾಸಿಟಿವ್. ಇಲ್ಲಿನ ಆಕ್ಸಿಜನ್ ಪಾರ್ಷಿಯಲ್ ನೆಗೆಟಿವ್, ಹೈಡ್ರೋಜನ್ ಪಾರ್ಷಿಯಲ್ ಪಾಸಿಟಿವ್. ಸೊ ಇದರ ಆಕ್ಸಿಜನ್ ಮತ್ತು ಅದರ ಹೈಡ್ರೋಜನ್ ನೋಡು, ಇಲ್ಲೇ ಹೈಡ್ರೋಜನ್ ಬಾಂಡ್ ಆಯ್ತು. ಹೈಡ್ರೋಜನ್ ಬಾಂಡ್ ಆಯ್ತು ಎದ್ರ ನೋಡು, DM ಮತ್ತು DP ನೋಡು. ವಾಟರ್ ಮತ್ತು ಸ್ಟಾರ್ಚ್ ನೋಡು ಹೈಡ್ರೋಜನ್ ಬಾಂಡ್ ಆಯ್ತು. DP ಮತ್ತು DM ನೋಡು ಮಸ್ತ್ ಬಾಂಡ್ ಆಗತೈತೆ, ಹೈಡ್ರೋಜನ್ ಬಾಂಡ್ ಆಗತೈತೆ ಅಂದ್ರೆ ದೇರ್ ಈಸ್ ಗ್ರೇಟ್ ಅಫಿನಿಟಿ. ಸೊ ಸ್ಟಾರ್ಚ್ ಸೊಲ್ಯೂಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಲಿಯೋಫಿಲಿಕ್ ಸಾಲ್ವ್ ಬಿಕಾಸ್ ದೇರ್ ಈಸ್ ಗ್ರೇಟ್ ಅಫಿನಿಟಿ ಬಿಟ್ವೀನ್ ಸ್ಟಾರ್ಚ್ ಅಂಡ್ ವಾಟರ್. ಬಿಕಾಸ್ ಸ್ಟಾರ್ಚ್ ಮತ್ತು ವಾಟರ್ ನೋಡು
ಒಂದು ಕೆಮಿಕಲ್ ಬಾಂಡ್ ಆಗತೈತಿ, ಹೈಡ್ರೋಜನ್ ಬಾಂಡ್ ಆಗತೈತಿ. ಲಿಯೋಫೋಬಿಕ್ ಸಾಲ್ ಇಸ್ ಅ ಸಾಲ್ ವೇರ್ there is no affinity between dispersed phase and dispersion medium. ಈಗ ನಾವು ಗೋಲ್ಡ್ ಸಾಲ್ ಎಕ್ಸಾಂಪಲ್ ತಗೊಂಡ್ವಿ. ಗೋಲ್ಡ್ ಸಾಲ್ ಅಂದ್ರೆ ಏನು? ಗೋಲ್ಡ್ ಪುಟ್ ಇನ್ ವಾಟರ್. ಒಂದು ಕಂಟೈನರ್ ತಗೊಂಡು ನೀವು ನೀರು ಹಾಕಿ ಅದ್ರಾಗ ಗೋಲ್ಡ್ ಹಾಕಿದ್ರೆ, ಇಫ್ ಗೋಲ್ಡ್ ಪಾರ್ಟಿಕಲ್ಸ್ ಗೆಟ್ ಡಿಸ್ಪರ್ಸ್ಡ್ ಇನ್ ವಾಟರ್ ದೆನ್ ಅದು ಗೋಲ್ಡ್ ಸಾಲ್. ಅದು ಹೆಂಗೆ ಡಿಸ್ಪರ್ಸ್ ಆದೋ ಅದು ಮುಂದೆ ನಾವು ಮಾತಾಡೋದು. ಆದ್ರೆ ಇದು ಇದರ ಎಕ್ಸಾಂಪಲ್ ಲಿಯೋಫೋಬಿಕ್, ಬಿಕಾಸ್ ದೇರ್ ಇಸ್ ನೋ ಅಫಿನಿಟಿ ಬಿಟ್ವೀನ್ ಗೋಲ್ಡ್ ಆ್ಯಂಡ್ ವಾಟರ್. ಗೋಲ್ಡ್ ಮತ್ತು ನೀರು ನಡುವೆ ಏನು ಬಾಂಡ್ ಆಗಂಗಿಲ್ಲ, ಅದಕ್ಕೆ ಅಫಿನಿಟಿ ಇಲ್ಲ. ಅಫಿನಿಟಿ ಇಲ್ಲ ಅಂದ್ರೆ ಅದು ಯಾವ ಸಾಲ್? ಲಿಯೋಫೋಬಿಕ್ ಸಾಲ್. ಇದು ಹೆಂಗೆ ಪ್ರಿಪೇರ್ ಮಾಡಿದ್ವಿ? ಇಟ್ಸ್ ಅನದರ್ ಕ್ವಶನ್. ದ್ಯಾಟ್ ಕ್ವಶನ್ ವಿಲ್ ಬಿ ಆನ್ಸರ್ಡ್ ಇನ್ ಕಮಿಂಗ್ ಟಾಪಿಕ್ ವೇರ್ ವಿ ಡಿಸ್ಕಸ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಕೊಲೈಡ್ಸ್. ಅಲ್ಲಿ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಎರಡಕ್ಕೂ ಒಂದು ಎಕ್ಸಾಂಪಲ್ ತೊಗೊಂಡು ಅಗೇನ್ ನೀವು ಪಾಸ್ ದಿಸ್ ಅಂಡ್ ರೈಟ್ ದಿಸ್ ಡೌನ್, ಬಿಕಾಸ್ ನಿಮ್ಗೆ ಮುಂದೆ ಓದೋ ಮುಂದೆ ಹೆಲ್ಪ್ ಆಗುತ್ತೆ. ಈಗ ನಾನು ಏನು ಮಾಡ್ತೀನಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದೆ. ಬಿಕಾಸ್ ಬಿಫೋರ್ ಐ ಗೋ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್, ನಾವು ಒಂದೊಂದು ಎಕ್ಸಾಂಪಲ್ ತೊಗೊಂಡೆ. ಲಿಯೋಫಿಲಿಕ್ಕಿಗೆ ಸ್ಟಾರ್ಚ್ ಸೊಲ್ಯೂಷನ್, ಲಿಯೋಫೋಬಿಕ್ಕಿಗೆ ಗೋಲ್ಡ್ ಸಾಲ್. ನಿಮ್ಮ ಬುಕ್ ಒಳಗೆ ಬೇಸ್ ಬುಕ್ ಒಳಗೆ ಇನ್ನೊಂದು ಎರಡು ಎಕ್ಸಾಂಪಲ್ ಕೊಟ್ಟಾರ. ಲಿಯೋಫೋಬಿಕ್ಕಿಗೆ ನೋಡ್ಕೊರಿ, ನೆನ್ಪಿಟ್ಕೋರಿ ಎಲ್ಲ ಎಕ್ಸಾಂಪಲ್ಸ್. ಒಂದೊಂದು ಎಕ್ಸಾಂಪಲ್ ಎಲ್ಲ 3-4 ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು, ಬುಕ್ನ ಕೊಟ್ಟಾರ. ಸೊ ನೀವು ಬುಕ್ ಓಪನ್ ಮಾಡಿರಿ. ಈಗ ಪೇಜ್ ನಂಬರ್ 10, ಪೇಜ್ ನಂಬರ್ 9 ಒಳಗೆ ಕೊಟ್ಟಾರವು. ನೀವು 10 ತೆಗಿರಿ. 10 ಅಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಲಿಯೋಫೋಬಿಕ್ ಆ್ಯಂಡ್ ಲಿಯೋಫಿಲಿಕ್ ಸಾಲ್ಸ್ ಅಂತ ಇದೆ. ಅಲ್ಲಿ ಒಂದನೇದು ವಿಸಿಬಿಲಿಟಿ ಪ್ರಾಪರ್ಟಿ ನೋಡಿರಿ. ಪ್ರಾಪರ್ಟಿ ಒಂದನೇದು ವಿಸಿಬಿಲಿಟಿ, ಎರಡನೇದು ಹೈಡ್ರೇಷನ್, ಮೂರನೇದು ಸ್ಟೆಬಿಲಿಟಿ, ನಾಲ್ಕನೇದು ರಿವರ್ಸಿಬಿಲಿಟಿ. 4 ಅದಾವ. ಅದ್ರ ಕೆಳಗೆ 5ನೇದು ಬರ್ರಿ. ರಿವರ್ಸಿಬಿಲಿಟಿ ಕೆಳಗೆ ಅಲ್ಲಿ ಸ್ವಲ್ಪ ಜಾಗ ಐತಲ್ರಿ, ಭಾಳ ಜಾಗ ಇಲ್ಲ ಅಂತ ಬರೀರಿ. 5ನೇ ಪಾಯಿಂಟ್ ಈಸ್ ಆಫ್ ಪ್ರಿಪರೇಷನ್ ಅಂತ ಬರೀರಿ. ಏನು ಬರೀರಿ? ಈಸ್ ಆಫ್ ಪ್ರಿಪರೇಷನ್. ನೀವು ಬರೀರಿ ಪ್ರಿಪರೇಷನ್. ಪ್ರಾಪರ್ಟಿ ಕಾಲಮ್ ಒಳಗೆ ಬರೀರಿ, ಈಸ್ ಆಫ್ ಪ್ರಿಪರೇಷನ್ ಅಂತ ಬರೀರಿ. ಲಿಯೋಫಿಲಿಕ್ ಅಲ್ಲಿ ಫಸ್ಟ್ ಲಿಯೋಫೋಬಿಕ್ ಕೊಟ್ಟಾರ. ನಾ ಇಲ್ಲಿ ಲಿಯೋಫೋಬಿಕ್ ಬರೆದಿದೆ. ಅವರು ಲಿಯೋಫಿಲಿಕ್ ಕೊಟ್ಟಾರ ನೋಡ್ರಿ. ಲಿಯೋಫೋಬಿಕ್ ಇದ್ದಲ್ಲೇ ನಾಟ್ ಈಸಿ ಟು ಪ್ರಿಪೇರ್, ನಾಟ್ ಈಸಿ ಟು ಪ್ರಿಪೇರ್ ಅಂತ ಬರೀರಿ. ಅಲ್ಲಿ ನಿಮ್ಮ 6A ಒಳಗೆ ಬರೀರಿ. 6A ಹೋದ್ರಿ. 6A ನಾಟ್ ಈಸಿ ಟು ಪ್ರಿಪೇರ್ ಅಂತ ಅಲ್ಲೇ ಲಿಯೋಫೋಬಿಕ್. ನೀವು ಆ ಕಡೆ ಬರ್ಕೋಬೇಡ್ರಿ. ಇಲ್ಲಿ ಫಸ್ಟ್ ಅವ್ರು ಲಿಯೋಫೋಬಿಕ್ ಕೊಟ್ಟಾರ. ಲಿಯೋಫಿಲಿಕ್ ಇದ್ದಲ್ಲೇ ಈಸಿ ಟು ಪ್ರಿಪೇರ್. ನೀವು ಫಸ್ಟ್ ಇದನ್ನು ಬರೀಬೇಕು, ಬಿಕಾಸ್ ಅಲ್ಲಿ ಏನು ಕೊಟ್ಟಾರ? ಲಿಯೋಫೋಬಿಕ್ ಫಸ್ಟ್ ಐತಿ, ಆಮೇಲೆ ಲಿಯೋಫಿಲಿಕ್ ಐತಿ. ಸೊ ನಾಟ್ ಈಸಿ ಟು ಪ್ರಿಪೇರ್ ಲಿಯೋಫೋಬಿಕ್, ಈಸಿ ಟು ಪ್ರಿಪೇರ್ ಲಿಯೋಫಿಲಿಕ್. ಈ ಪಾಯಿಂಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ ಉಳಿದ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತೀನಿ. ಈ ಪಾಯಿಂಟ್ ಅವರಲ್ಲಿ ಕೊಟ್ಟಿಲ್ಲ, ಅದಕ್ಕೆ ಬರ್ಸಿದೆ. ಲಿಯೋಫಿಲಿಕ್ ಸಾಲ್ಸ್ ಆರ್ ಈಸಿ ಟು ಪ್ರಿಪೇರ್, ಲಿಯೋಫೋಬಿಕ್ ಸಾಲ್ಸ್ ಆರ್ ನಾಟ್ ಈಸಿ ಟು ಪ್ರಿಪೇರ್. ಈಗ what is liyophilic salt? Liyophilic salt is a salt where there is great affinity between DP and DM. DP and DM, there is great affinity, that they want to stay together. Two people want to stay together, then they can be made to stay together very easily. DP ಮತ್ತು DM ಒಂದಕ್ಕೊಂದು ಜೋಟಿನ ಇರಾಕ್ ಇಷ್ಟ ಅವಕ್ಕೆ. they want to. DP ಜೋಡಿ DM ಇರಬೇಕು, DM ಜೋಡಿ DP ಇರ್ಬೇಕಂತ ಇಬ್ಬರಿಗೂ ಐತಿ. ಇಬ್ರಿಗೂ ಇದ್ದಾಗ ನೀವು ಇರ್ರಿ ಅಂದ್ರೆ ಇದ್ಬಿಡ್ತಾರ ಅವರು. ಅದು ನೀವು ಮದುವೆ ಅಂದ್ರೆ ಆಗ್ಬಿಡ್ತಾರೆ. ಬಟ್ ಸೊ ವೆರಿ ಈಸಿ ಟು ಪ್ರಿಪೇರ್. ಇಲ್ಲಿ ನೀವು ಅವ್ರ ಮದುವೆ ಮಾಡ್ಸಕ್ಕೆ ಫೋರ್ಸ್ ಗಿಫ್ಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ವಿಲ್ ಯು ಗೆಟ್ ಮ್ಯಾರಿಡ್, ದೇ ವಿಲ್ ಲೈಕ್ ಆಲ್ರೆಡಿ ವಿಲ್ ಯು ಅಂದಾಗ ಅವ್ರು ಎಸ್ ಅಂದ್ಬಿಟ್ಟಿರ್ತಾರೆ. ಸೊ ಈಸಿ ಟು ಪ್ರಿಪೇರ್. ಲಿಯೋಫೋಬಿಕ್ ಸಾಲ್ಸ್ ಆರ್ ನಾಟ್ ಈಸಿ ಟು ಪ್ರಿಪೇರ್ ಬಿಕಾಸ್ DP ಮತ್ತು DM ನಡುವೆ ಏನೂ ಅಫಿನಿಟಿ ಇಲ್ಲ. ದೇ ಡೋಂಟ್ ವಾಂಟ್ ಟು ಸ್ಟೇ ಟುಗೆದರ್. ಅಂದರೆ ಯು ಹ್ಯಾವ್ ಟು ಫೋರ್ಸ್ ದೆಮ್ ಟು ಸ್ಟೇ ಟುಗೆದರ್. Because they are not easy to prepare, they are very difficult to prepare. If they are not easy to prepare, they are difficult to prepare. Easily they won't agree to stay together, so you have to force them to stay together. So not easy to prepare. Okay, ನಾನು ಉಲ್ಟಾ ಹೋಗ್ತೀನಿ. ಈಗ ರಿವರ್ಸಿಬಿಲಿಟಿ 5th ಅಲ್ಲಿ 4 ಪಾಯಿಂಟ್ ಅವ್ರು ಕೊಟ್ಟಿದ್ರೆ, 5ನೇ ಪಾಯಿಂಟ್ ನಾನು ಬರೆಸಿದ್ದೆ, ಎಕ್ಸ್ಪ್ಲೇನ್ ಮಾಡಿದೆ. ಈ ರಿವರ್ಸಿಬಿಲಿಟಿ ಹೋಗೋಣ. ಲಿಯೋಫೋಬಿಕ್ ಸಾಲ್ಟ್ಸ್ ಆರ್ ಇರ್ರಿವರ್ಸಿಬಲ್. ಲಿಯೋಫೋಬಿಕ್ ಏನು? irreversible. Liyophilic will be reversible. Liyophilic
ಲಿಯೋಫೋಬಿಕ್ ಇರ್ರಿವರ್ಸಿಬಲ್, ಲಿಯೋಫಿಲಿಕ್ ರಿವರ್ಸಿಬಲ್. ಓಕೆ, ಏನಿಲ್ಲ ಅಂದ್ರೆ ಓಕೆ ಇದಕ್ಕೊಂದು ಎಕ್ಸಾಂಪಲ್ ತೋದಿಲ್ಲ. ಲಿಯೋಫಿಲಿಕ್ ಸಾಲ್ಟ್ಸ್ ಆರ್ ರಿವರ್ಸಿಬಲ್ ಇನ್ ನೇಚರ್. ಇದಕ್ಕೆ ಎಕ್ಸಾಂಪಲ್ ಸ್ಟಾರ್ಚ್ ಸೊಲ್ಯೂಷನ್ ಅಂತ ತೊಂದು. ಸ್ಟಾರ್ಚ್ ಅಂದ್ರೆ ನಾನು ಹೇಳಿದ್ದೆ ಗೋಧಿ ಒಳಗೆ ಮೈದಾ ಒಳಗೆ ಸ್ಟಾರ್ಚ್ ಇರುತ್ತೆ. ಸೊ ಮೈದಾ ಹಿಟ್ಟು ತಗೊಳ್ಳಿ, ಮೈದಾ ಹಿಟ್ಟು ಫ್ರಮ್ ವಿಚ್ ಯು ಕ್ಯಾನ್ ಪ್ರಿಪೇರ್ ಪುರಿ. ಅಂದ್ರೆ ಎಂಥದ್ದು ಡ್ರೈ ಹಿಟ್ ಅಲ್ಲ, ನೀರು ಜೋಡಿ ಮಿಕ್ಸ್ ಮಾಡಿದ್ದು, ನೀರು ಜೋಡಿ ಮಿಕ್ಸ್ ಮಾಡಿ ಕಲಸಿದ್ದು, ಅದನ್ನು ಕನ್ಸಿಡರ್ ಮಾಡಿ. ಅದು ಫುಲ್ ಸಾಫ್ಟ್ ಇರ್ತೈತೆ ಮೈದಾ ಹಿಟ್ಟು, ನೀರು ಜೋಡಿ ಕಲಸಿದ್ದು. ಅದನ್ನು ಹೋಗಿ ಬಿಸಿಲಾಗಿಡ್ರಿ ಒಂದು 2 ದಿವಸ. ಅಂದ್ರೆ ಡ್ಯೂರಿಂಗ್ ಡೇ ಟೈಮ್ ಅಷ್ಟೇ ಇರ್ಬೇಕು, ಮತ್ತು ವಾಪಸ್ ತೊಗೊಳ್ಬೇಕು. ಹಂಗೆ ಮಾಡಿದ್ರೆ ಅದ್ರಾಗಿಂದು ನೀರೆಲ್ಲ ಇವಾಪರೇಟ್ ಆಗಿಬಿಡ್ತೈತಿ. ನೀರಂದ್ರೆ ಏನದು ಡಿ ಎಮ್ ಹೋಗ್ಬಿಡ್ತದೆ. ಮೈದಾ ಹಿಟ್ಟು ನೀವು ಹೆಂಗೆ ಮಾಡಿದ್ರಿ, ಆ ಡ್ರೈ ಹಿಟ್ಟು ತೊಗೊಂಡು ನೀರು ಜೋಡಿ ಕಲಸಿದ್ರಿ, ಆ ಡ್ರೈ ಹಿಟ್ಟು ಇಸ್ ಡಿ ಪಿ, ವಾಟರ್ ಇಸ್ ಡಿ ಎಮ್. ಕಲಸಿದ ಕೂಡ ಅದು ಸಾಫ್ಟ್ ಹಿಟ್ಟಾಗಿತ್ತು. ಈಗ ಅದ್ರಾಗ ಅದನ್ನು ಬಿಸಿಲಾಗಿಟ್ಟೆ, ಡಿ ಎಮ್ ಎಲ್ಲ ಹೋಗ್ಬಿಡ್ತು, ಒಣ ಆಗ್ತದೆ ವಾಪಸ್. ಈಗ ವಾಪಸ್ ನೀರು ಹಾಕಿದಾಗ ಅದೇನು ಡ್ರೈ ಆಗಿತ್ತಲ್ಲ, ವಾಪಸ್ ನೀರು ಹಾಕಿ ಮತ್ತೆ ಕಲಸಿದ್ರೆ ಮತ್ತೆ ಹಂಗೆ ಮೆತ್ತಗಾಗುತ್ತೆ. ಸೊ ಮೆತ್ತಗಿತ್ತು, ಡ್ರೈ ಆಯ್ತು, ವ್ಯಾಪರೇಟ್ ಆಯ್ತು, ಡಿ ಎಮ್ ಹೋಗ್ಬಿಡ್ತು. ಮತ್ತೆ ವಾಪಸ್ ಡಿ ಎಮ್ ಹಾಕಿದ್ರಿ, ನೀರು ಹಾಕಿದ್ರಿ, ಮತ್ತೆ ವಾಪಸ್ ಹಂಗೆ. ಸೊ ಅದು ರಿವರ್ಸಿಬಲ್. ಕರೆಕ್ಟ್ ಇತ್ತು, ಕೆಡಿಸಿದ್ರಿ, ಮತ್ತೆ ಹಂಗೆ ಮಾಡಿದ್ರಿ. ಯು ರಿಮೂವ್ ದ ಡಿ ಪಿ ಬೈ ಸಮ್ ವೇ, ಅಗೇನ್ ಯು ರಿಮೂವ್ ಡಿ ಎಮ್ ಬೈ ಸಮ್ ವೇ, ಯು ಆಡೆಡ್ ಡಿ ಎಮ್, ನೀರು ತೆಗೆದ್ರಿ ಮತ್ತೆ ನೀರು ಹಾಕಿದ್ರಿ, ಹೆಂಗಿತ್ತು ಹಂಗೆ. ಸೊ ಅದು ರಿವರ್ಸಿಬಲ್. ಆಮೇಲೆ ಇನ್ನೊಂದು ಲಾಜಿಕ್ ಏನು ಅಪ್ಲೈ ಮಾಡ್ಬೋದಿಲ್ಲ, ದೇ ಆಲ್ವೇಸ್ ವಾಂಟ್ ಟು ಸ್ಟೇ ಟುಗೆದರ್ ಬಿಕಾಸ್ ದೇರ್ ಇಸ್ ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್. ಅವ್ರು ನೀವು ಹೆಂಗೋ ಮಾಡಿ ನೀವು ಸರ್ಚಿದ್ರೆ ಅನ್ಕೋರಿ, ವಾಪಸ್ ಹೋಗ್ತೀರೇನಪ್ಪ ಅಂತ ಕೇಳಿದ್ರೆ ಹಾಂ ಹೋಗ್ತೀವಿ ಅಂತಾರೆ. ಯು ವಾಂಟ್ ಟು ಸ್ಟೇ ಟುಗೆದರ್. ಇಲ್ಲೇ ಇದ್ಯಾಕೆ ಇರ್ರಿವರ್ಸಿಬಲ್? ವೈ ಲಿಯೋಫೋಬಿಕ್ ಸಾಲ್ಟ್ಸ್ ಆರ್ ಇರ್ರಿವರ್ಸಿಬಲ್? ಗೋಲ್ಡ್ ಸಾಲ್ ಎಕ್ಸಾಂಪಲ್ ತೊಗೊಂಡೆ ನಾನು. ಗೋಲ್ಡ್ ಫಸ್ಟ್ ಆಫ್ ಆಲ್ ಇಟ್ ಇಸ್ ಡಿಫಿಕಲ್ಟ್ ಟು ಪ್ರಿಪೇರ್ ಬಿಕಾಸ್ ದೇರ್ ಇಸ್ ನೋ ಅಫಿನಿಟಿ ಬಿಟ್ವೀನ್ ಗೋಲ್ಡ್ ಆ್ಯಂಡ್ ವಾಟರ್, ದೇರ್ ಇಸ್ ನೋ ಅಫಿನಿಟಿ ಬಿಟ್ವೀನ್ ಡಿ ಪಿ ಆ್ಯಂಡ್ ಡಿ ಎಮ್. ಹೆಂಗೋ ಮಾಡಿ ಡಿಫಿಕಲ್ಟಿಲಿ ಪ್ರಿಪೇರ್ ಮಾಡಿದೆ. ಈಗ ಡಿ ಎಮ್ ತೆಗೆದುಬಿಟ್ರಿ, ನೀರು ತೆಗೆದುಬಿಟ್ರಿ, ವಾಪಸ್ ನಾನು ನೀರು ಹಾಕ್ತೀನಿ, ಗೋಲ್ಡ್ ಸಾಲ್ ಆಗ್ಬಿಡಂಗಿಲ್ಲ. ದೇ ಡೋಂಟ್ ವಾಂಟ್ ಟು ಸ್ಟೇ ಟುಗೆದರ್. ಕಷ್ಟಪಟ್ಟು ನೀವು ಏನೋ ಮಾಡಿ ಗೋಲ್ಡ್ ಸಾಲ್ ರೆಡಿ ಮಾಡಿದ್ರಿ, ಅದ್ರಾಗಿಂದ ಡಿ ಎಮ್ ತೆಗೆದುಬಿಟ್ರಿ ಅಂದ್ರೆ ಅವಕ್ಕೆ ಒಂದು ಸಣ್ಣ ರೀಸನ್ ಬೇಕು ದೂರ ಹೋಗಕ್ಕೆ, ಬಿಕಾಸ್ ದೇ ಡೋಂಟ್ ವಾಂಟ್ ಟು ಸ್ಟೇ ಟುಗೆದರ್. ನೀವು ಸ್ವಲ್ಪ ನೀರು ತೆಗೆದುಬಿಟ್ರಿ ಅಂದರೆ ಹಾಂ ಗೋಲ್ಡ್ ಓಡೋಗ್ಬಿಡ್ತೀವಿ, ಹೆಂಗೂ ನೀರು ಹೋಗೈತಿ ನಾ ಈಗ ಹೋಗ್ಬಿಡ್ತೀನಿ ಅಂತ. ವಾಪಸ್ ಬರ್ತೀರಿ ಅಂದ್ರೆ ಇಲ್ಲ ಬರಂಗಿಲ್ಲ, ಮುಗೀತು, ನಾವು ಬಂದಿದ್ವಿ ಒಮ್ಮೆ, ನೀವು ವಾಪಸ್ ಕಳಿಸಿದ್ರಿ, ನಾವು ಹೋಗ್ಬಿಟ್ವಿ, ಆ ಕಡೆ ಹೋದ್ರೆ ಇದು ಕಡೆ ಹೋಯ್ತು. ಸೊ ಲಿಯೋಫೋಬಿಕ್ ಸಾಲ್ಟ್ಸ್ ಆರ್ ಇರ್ರಿವರ್ಸಿಬಲ್. ಲಿಯೋಫಿಲಿಕ್ ಆರ್ ರಿವರ್ಸಿಬಲ್, ಲಿಯೋಫೋಬಿಕ್ ಆರ್ ಇರ್ರಿವರ್ಸಿಬಲ್. ನೆಕ್ಸ್ಟ್ ಸ್ಟೆಬಿಲಿಟಿ. ಲಿಯೋಫೋಬಿಕ್ ಇದು ನಾಟ್ ಸ್ಟೇಬಲ್. ಲಿಯೋಫೋಬಿಕ್ ನಾಟ್ stable. Liophilic are stable. Okay, liophilic colloids are stable, liophobic colloids are not stable. Again ಅದರ ಸೇಮ್ ಲಾಜಿಕ್ ಅಪ್ಲೈ ಮಾಡೋದು. ಇಲ್ಲಿ ಲಕ್ಷ ಕೊಡ್ರಿ, ಇಲ್ಲಿ ಸಮಥಿಂಗ್ ಕಾಲ್ಡ್ ಆಸ್ ಕೋಆಗುಲೇಷನ್. ಇದ್ರ ಬಗ್ಗೆ ನಾವು ಮುಂದೆ ಡೀಟೇಲ್ ಆಗಿ ಮಾತಾಡ್ತೀವಿ, ಹಂಗೆ ಒಂದು ಸ್ವಲ್ಪ ಹೇಳ್ತೀನಿ. ಸ್ವಲ್ಪ ಇದ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಈಗ ಬೇಕು. Coagulation. What is coagulation? A process of destroying the colloid is coagulation. The process of destroying a colloid. Preparing a colloid ಅಲ್ಲ, ಕೆಡಿಸೋದು. ಮಾಡಿದ್ದನ್ನು ಕೆಡಿಸು, ಕೊಲೈಡ್ ಮಾಡಿದ್ರಿ ಅದನ್ನು ಕೆಡಿಸು ಪ್ರೊಸೆಸ್ ಏನಂತ ಕರಿತೀವಿ? ಕೋಆಗುಲೇಷನ್ ಅಂತ ಕರಿತೀವಿ. ಲಿಯೋಫೋಬಿಕ್ ಸಾಲ್ಟ್ಸ್ ಆರ್ ಈಸಿಲಿ ಕೋಆಗುಲೇಟೆಡ್. Easily coagulated. These are not easily coagulated. Liophilic salts are not easily coagulated. They are not easily destroyed. They are easily destroyed. ಯಾಕಂದ್ರೆ ಅವು ಸ್ಟೇಬಲ್ ಇಲ್ಲ. ಇಲ್ಲೇ ನೀವು ಅಲ್ಲಿ ನೋಡಿದ್ರೆ ಅಂದ್ರೆ ಅಲ್ಲೇನೋ ಕೊಟ್ಟಾರ, ಪ್ರೆಸಿಪಿಟೇಷನ್, ಹಿಂಗೇನೋ ಕೊಟ್ಟಾರ. ಅದು ಮುಂದೆ ನಾವು ಕೋಆಗುಲೇಷನ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡ್ಮೇಲೆ ಅವೆಲ್ಲ ಗೊತ್ತಾಗ್ತಾವೆ. ಈಗ ಸದ್ಯ ನೀವೇನು ಅರ್ಥ ಮಾಡ್ಕೋಬೇಕು, ಇದು ಸ್ಟೇಬಲ್, ಅದು ನಾಟ್ ಸ್ಟೇಬಲ್. ಎದಕ್ಕೆ ಇದು ಸ್ಟೇಬಲ್ ಅಂದ್ರೆ ಅವು ದೇ ವಾಂಟ್ ಟು ಭಾಳ ಸಿಂಪಲ್ ಲಾಜಿಕ್. ಡಿ ಪಿ ಮತ್ತು ಡಿ ಎಮ್ ನೋಡು ಮಸ್ತ್ ಅಫಿನಿಟಿ ಐತೆ ಅಂದ್ರೆ ಅದು ಸ್ಟೇಬಲ್ ಇರುತ್ತೆ, ದ ರಿಲೇಶನ್ಶಿಪ್ ವಿಲ್ ಬಿ ಸ್ಟೇಬಲ್. ಇದು ನಾಟ್ ಸ್ಟೇಬಲ್, ಯಾಕಂದ್ರೆ ಡಿ ಪಿ ಮತ್ತು ಡಿ ಎಮ್ ನೋಡು ಅಫಿನಿಟಿ ಇಲ್ಲ, ಯಾವಾಗ ಜಗಾಡ್ಕೊಂತ ಇರ್ತಾವೆ, ಯಾವಾಗ ಜಗಾಡ್ಕೊಂತ ಇರ್ತಾವೆ ಅಂದ್ರೆ ನಾಟ್ ಸ್ಟೇಬಲ್. ಆರಾಮ್ ಇರ್ತಾವೆ, ಯಾವಾಗ ಖುಷಿ ಇಲ್ಲ ಅಂದ್ರೆ ಅವು ಸ್ಟೇಬಲ್. ಸೊ ಲಿಯೋಫೋಬಿಕ್ ಸಾಲ್ಟ್ಸ್ ಆರ್ ನಾಟ್ ಸ್ಟೇಬಲ್, ಲಿಯೋಫಿಲಿಕ್ ಸಾಲ್ಟ್ಸ್ ಆರ್ ಸ್ಟೇಬಲ್.
is not easily coagulated. Coagulation ಅಂದ್ರೆ ಏನಂತ ಹೇಳಿದ್ರೆ the process of destroying a product. ಇವು ಯಾಕೆ ನಾಟ್ ಈಸಿಲಿ ಡೆಸ್ಟ್ರಾಯ್ ಮಾಡಕ್ ಬರಂಗಿಲ್ಲ ಯಾಕಂದ್ರೆ ಅವು ಸ್ಟೇಬಲ್ ಅದಾವು. ಈಸಿಲಿ ಡೆಸ್ಟ್ರಾಯ್ ಮಾಡಕ್ ಬರ್ತಾವೆ ಯಾಕಂದ್ರೆ ಅವು ಸ್ಟೇಬಲ್ ಇಲ್ಲ, ಸ್ವಲ್ಪ ಗದ್ದಲಾಗ್ಬಿಟ್ರೆ ಹೋಗ್ಬಿಡ್ತಾವೆ. ಸೊ ಇದು ಸ್ಟೇಬಲ್. ಲಿಯೋಫಿಲಿಕ್ ಸಾಲ್ಟ್ಸ್ ಆರ್ ಸ್ಟೇಬಲ್, ಲಿಯೋಫೋಬಿಕ್ ಸಾಲ್ಟ್ಸ್ ಆರ್ ನಾಟ್ ಸ್ಟೇಬಲ್. ಇನ್ನು 2 ಪಾಯಿಂಟ್ ಅದಾವೆ. ಹೈಡ್ರೇಷನ್. ಪಾರ್ಟಿಕಲ್ಸ್ ಆರ್ ನಾಟ್ ಸಾಲ್ವೇಟೆಡ್, ಇವು ನಾಟ್ ಸಾಲ್ವೇಟೆಡ್, ಇವು ಸಾಲ್ವೇಟೆಡ್. ಲಿಯೋಫೋಬಿಕ್ ಸಾಲ್ಟ್ಸ್ ಆರ್ ನಾಟ್ ಸಾಲ್ವೇಟೆಡ್. ಸಾಲ್ವೇಟೆಡ್ ಅಂದ್ರೆ ಏನ್ರಿ? ಹೈಡ್ರೇಷನ್ ಅಂದ್ರೆ ಏನು? ನೀರು. ಈಗ ಲಕ್ಷ ಕೊಡ್ರಿ, ನಾನು ಲಿಯೋಫೋಬಿಕ್ ಸಾಲ್ವ್ ಮಾಡಿದ್ದೇನೆ ಕೊಡ್ರಿ. ಇದನ್ನ ಹಂಗೆ ನಾನು ಸರ್ಫೇಸ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸಾಲ್ವೇಷನ್ ಅನ್ನೋದು ಭಾಳ ಡೆಪ್ನಾಗ ಐತಿ. ಈಗ ಸದ್ಯ ನಮ್ಗೆ ಇಲ್ಲಿ ಎಷ್ಟು ಬೇಕು ಅಷ್ಟು ಹೇಳಿ ಅಲ್ಲಿ ಗೋ ಅಹೆಡ್. ಲಿಯೋಫೋಬಿಕ್ ಸಾಲ್ಟ್ಸ್ ಗೋಲ್ಡ್ ಸಾಲ್ ಎಕ್ಸಾಂಪಲ್ ಕಂಪೇರ್ ಮಾಡಿ. ಗೋಲ್ಡ್ ಸಾಲ್ ಕಂಪೇರ್ ಮಾಡಿ. ಗೋಲ್ಡ್ ಸಾಲ್ ಏನೈತ್ರಿ? ಡಿ ಪಿ ಇಸ್ ಗೋಲ್ಡ್, DM is water. DP is gold, DM is water. ಈ ಗೋಲ್ಡ್ ಪಾರ್ಟಿಕಲ್ಸ್ ಆರ್ ನಾಟ್ ಸಾಲ್ವೇಟೆಡ್ ಅಂದ್ರೆ ನಾಟ್ ಹೈಡ್ರೇಟೆಡ್. ಎದಕ್ಕೆ ನಾಟ್ ಹೈಡ್ರೇಟೆಡ್ ಅಂದ್ರೆ ನಾಟ್ ಸಾಲ್ವೇಟೆಡ್? ಗೋಲ್ಡ್ ವಿಲ್ ಬಿ ಡಿಸ್ಪರ್ಸ್ಡ್ ಇನ್ ವಾಟರ್, ಬಟ್ ಇವು ಸಾಲ್ವೇಟ್ ಆಗಿಲ್ಲ, ಹೈಡ್ರೇಟ್ ಆಗಿಲ್ಲ, ವಾಟರ್ ಜೋಡಿ ಅಷ್ಟು ಮಸ್ತ್ ಮಿಕ್ಸ್ ಆಗಿಲ್ಲ. ಎದಕ್ಕಾಗಿಲ್ಲ? ಅಗೇನ್ ದ ಸೇಮ್ ರೀಸನ್, ಬಿಕಾಸ್ ದೇರ್ ಇಸ್ ನೋ ಅಫಿನಿಟಿ ಬಿಟ್ವೀನ್ ಗೋಲ್ಡ್ ಆ್ಯಂಡ್ ವಾಟರ್. ಈಗ ಸ್ಟಾರ್ಚ್ ಮತ್ತು ವಾಟರ್ ನೋಡು ಹೈಡ್ರೋಜನ್ ಬಾಂಡ್ ಆಗತ್ತಿತ್ತು, ಹಂಗೆ ಇಲ್ಲಿ ಏನಾರ ಬಾಂಡ್ ಆಗತ್ತೈತಿ? ಇಲ್ಲ, ಅದಕ್ಕೆ ಅವು ಸಾಲ್ವೇಟ್ ಆಗಿಲ್ಲ. ಯಾವ? ಲಿಯೋಫೋಬಿಕ್. ಲಿಯೋಫಿಲಿಕ್ ಬಂದ್ರೆ ನಾವು ಸ್ಟಾರ್ಚ್ ಎಕ್ಸಾಂಪಲ್ ತೊಗೊಂಡ್ರೆ, ಸ್ಟಾರ್ಚ್ ಇನ್ ವಾಟರ್ ತೊಗೊಂಡ್ರೆ ಸ್ಟಾರ್ಚ್ ಮತ್ತು ವಾಟರ್ ನೋಡು ಹೈಡ್ರೋಜನ್ ಬಾಂಡ್ ಆಗುತ್ತೆ. ಸೊ ಅವು ಸಾಲ್ವೇಟೆಡ್, ನೀರು ಜೋಡಿ ಮಸ್ತ್ ಮಿಕ್ಸ್ ಆಗಿರ್ತಾವೆ, ಹೈಡ್ರೇಟೆಡ್ ಅಂತ ಅರ್ಥ. ಇನ್ನೊಂದು ಪ್ರಾಪರ್ಟಿ ವಿಸಿಬಿಲಿಟಿ. ಲಿಯೋಫೋಬಿಕ್ ಕ್ಯಾನ್ ಬಿ ಅಬ್ಸರ್ವ್ಡ್ ಅಂಡರ್ ಅಲ್ಟ್ರಾ ಮೈಕ್ರೋಸ್ಕೋಪ್. ಇವು ಕಾಣ್ತಾವೆ ಮೈಕ್ರೋಸ್ಕೋಪ್ನಾಗ, ಇವು ಕಾಣಂಗಿಲ್ಲ. ಕೆನಾಟ್ ಬಿ ಅಬ್ಸರ್ವ್ಡ್ ಅಂಡರ್ ಅಲ್ಟ್ರಾ ಮೈಕ್ರೋಸ್ಕೋಪ್. ಅಂದರೆ ಡಿ ಪಿ ಪಾರ್ಟಿಕಲ್ಸ್ ಜನರಲಿ ಕಾಣಂಗಿಲ್ಲ, ಇವು ಕಾಣ್ತಾವೆ ಮೈಕ್ರೋಸ್ಕೋಪ್ನಾಗ. ಎದಕ್ಕೆ ಇವು ಕಾಣ್ತಾವ ಅಂದ್ರೆ ಅದು ಡಿ ಪಿ ಮತ್ತು DM ಮಸ್ತ್ ಮಿಕ್ಸ್ ಆಗೇ ಇಲ್ಲ, ಕರೆಕ್ಟ್ ಮಿಕ್ಸ್ ಆಗೇ ಇಲ್ಲ. ಎದಕ್ಕೆ ಕರೆಕ್ಟ್ ಮಿಕ್ಸ್ ಆಗಿಲ್ಲ? ಅಫಿನಿಟಿ ಇಲ್ಲ, ಅದಕ್ಕೆ ಕರೆಕ್ಟ್ ಮಿಕ್ಸ್ ಆಗಿಲ್ಲ. ಅದಕ್ಕೆ ಇವು ಮೈಕ್ರೋಸ್ಕೋಪ್ ಹಿಡಿದ್ರೆ ಇದು ಬೇರೆ ಕಾಣುತ್ತೆ. ಇವು ಮಸ್ತ್ ಮಿಕ್ಸ್ ಆಗ್ಯಾವ ಯಾಕಂದ್ರೆ ಅಫಿನಿಟಿ ಐತಿ. ಮೈಕ್ರೋಸ್ಕೋಪ್ ಹಿಡಿದು ನೋಡಿ ಇದು ಕಾಣಂಗಿಲ್ಲ. ದಿಸ್ ಇಸ್ ಇಟ್ ಅಬೌಟ್ ಲಿಯೋಫಿಲಿಕ್ ಆ್ಯಂಡ್ ಲಿಯೋಫೋಬಿಕ್. ಡೆಫಿನೇಷನ್ಸ್ ನೋಡಿದ್ವಿ, ಇನಿಷಿಯಲ್ ಇಂಟ್ರಡಕ್ಷನ್ ನೋಡಿದ್ವಿ, ಸಾಲ್ ಅನ್ನೋ ಹೆಸರು ಹೆಂಗೆ ಬಂತು ನೋಡಿದ್ವಿ, ಆಮೇಲೆ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫ್ರೆನ್ಸಸ್ ನೋಡಿದ್ವಿ. ಇವೆಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿನಿ, ಕರೆಕ್ಟಾಗಿ ಓದ್ರಿ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳೋದಿತ್ತು ಬಿಫೋರ್ ಐ ಕನ್ಕ್ಲೂಡ್ ದಿಸ್. ಒಂದಿಷ್ಟು ಮಂದಿ ಆರ್ ಎಕ್ಸ್ಪೆಕ್ಟಿಂಗ್ ಲೈವ್ ಕ್ಲಾಸಸ್, ಒಂದಿಷ್ಟು ಮಂದಿ ಆರ್ ಸೇಯಿಂಗ್ ಇದೇ ಚಲೋ ಐತಿ ಯೂಟ್ಯೂಬ್ನಾಗ ಹಾಕಿ ಅದು ನಾವು ಯಾವಾಗ ಬೇಕಾವಾಗ ನೋಡ್ತೀವಿ ಅಂದ್ರೆ ಓಕೆ. ಐ ಟೆಲ್ ಯು, ಲೈವ್ ಕ್ಲಾಸಸ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ರೆಕಾರ್ಡ್ ಮಾಡಿ ಹಾಕೋದು ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು, ಬಟ್ ರೈಟ್ ನೌ ಐ ಆಮ್ ಸ್ಟಿಕ್ಕಿಂಗ್ ಟು ದಿಸ್ ಬಿಕಾಸ್ ಐ ಫೀಲ್ ದಿಸ್ ಇಸ್ ಬೆಟರ್. ಒಂದು ಇದಕ್ಕೂ ರೀಸನ್ಸ್ ಅದು, ಅದಕ್ಕೂ ರೀಸನ್ಸ್ ಅದು, ಅದು ಕರೆಕ್ಟ್ ಇದು ಕರೆಕ್ಟ್ ಅಂತಲ್ಲ. ಐ ಫೀಲ್ ದಿಸ್ ಇಸ್ ಬೆಟರ್, ಸೊ ಇದನ್ನು ಮಾಡಾಕ್ತೀವಿ. ಎದಕ್ಕೆ ಅವು ಅಡ್ವಾಂಟೇಜ್ ನೀವು ಅಡ್ವಾಂಟೇಜ್ ಆಮೇಲೆ ಡಿಸ್ಕಸ್ ಮಾಡೋದು ಬೇಡ. ಐ ಫೀಲ್ ದಿಸ್ ಇಸ್ ಬೆಟರ್ ಅಂಡ್ ಡೂಯಿಂಗ್ ಅಷ್ಟೇ. ಸೊ ನೀವು ಪ್ಲೀಸ್ ವೀಡಿಯೋಸ್ ನೋಡಿರಿ, ಅರ್ಥ ಮಾಡ್ಕೊರಿ. ನಾನು ಕರೆಕ್ಟ್ ಅರ್ಥ ಮಾಡಿಸಿ ನೀವು ಅರ್ಥ ಮಾಡ್ಕೊಂಡು ಹೋಗಿ ರಿವೈಸ್ ಮಾಡಿರಿ. ನಿಮಗೆ ಇದು ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂದರೆ ನನಗೆ ಹೇಳಿರಿ, ಬಿಕಾಸ್ ಫೀಡ್ಬ್ಯಾಕ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಂಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ. ಇನ್ನೊಂದು ಕ್ಲಾಸಿಫಿಕೇಶನ್ ಐತಿ, ಇದನ್ನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ.